ರೆನ್ಯೂ ಪವರ್ ಪ್ರೈವೇಟ್ ಲಿಮಿಟೆಡ್ ಕಂಪನಿಯಲ್ಲಿ ಕೆಲಸ ಮಾಡುತ್ತಿದ್ದ ಕಾರ್ಮಿಕರನ್ನು ಕಂಪನಿಯು ಏಕಾಏಕಿ ಕೆಲಸದಿಂದ ವಜಾಗೊಳಿಸಿರುವುದನ್ನು ಖಂಡಿಸಿ ಕರುನಾಡ ನವನಿರ್ಮಾಣ ವೇದಿಕೆ ನೇತೃತ್ವದಲ್ಲಿ ಕಾರ್ಮಿಕರು ಪ್ರತಿಭಟನೆ ನಡೆಸಿದರು. ಜಗಳೂರು ತಾಲೂಕಿನ ಅಡಬೂರು ಹಾಗೂ ಮಠದ ದ್ಯಾಮವ್ವನಹಳ್ಳಿಯಲ್ಲಿ ಇರುವ ರೆನ್ಯೂ ಪವರ್ ಪ್ರೈವೇಟ್ ಲಿಮಿಟೆಡ್ ಕಂಪನಿಯಿಂದ 51 ಕಾರ್ಮಿಕರನ್ನು ದಿಢೀರ್ ಕೆಲಸದಿಂದ ವಜಾಗೊಳಿಸಲಾಗಿದ್ದು, ಇದನ್ನು ವಿರೋಧಿಸಿ ಕಾರ್ಮಿಕರು ಆಕ್ರೋಶ ವ್ಯಕ್ತಪಡಿಸಿದರು. ಪ್ರತಿಭಟನೆಯನ್ನು ಉದ್ದೇಶಿಸಿ ಕರುನಾಡ ನವನಿರ್ಮಾಣ ವೇದಿಕೆ ರಾಜ್ಯಾಧ್ಯಕ್ಷ ಮಹಾಲಿಂಗಪ್ಪ ಜೆಎಚ್ಎಂ ಹೊಳೆ ಮಾತನಾಡಿ, ಕಂಪನಿಯು ಕಾರ್ಮಿಕರಿಗೆ ಯಾವುದೇ ಮಾಹಿತಿ ನೀಡದೆ ಕೆಲಸದಿಂದ ವಜಾಗೊಳಿಸಿದ ಕಾರ್ಮಿಕರ ಸ್ಥಾನದಲ್ಲಿ ಅನ್ಯ ರಾಜ್ಯದ ಕಾರ್ಮಿಕರನ್ನು ನೇಮಿಸಿಕೊಳ್ಳಲು ಕಂಪನಿ ಮುಂದಾಗಿದೆ. ಇದು ಸ್ಥಳೀಯ ಕಾರ್ಮಿಕರಿಗೆ ಮಾಡಿದ ಘೋರ ಅನ್ಯಾಯವಾಗಿದ್ದು, ತಕ್ಷಣವೇ ವಜಾಗೊಳಿಸಿರುವ ಎಲ್ಲ ಕಾರ್ಮಿಕರನ್ನು ಮರು ನೇಮಕ ಮಾಡಿಕೊಳ್ಳಬೇಕು ಎಂದು ಒತ್ತಾಯಿಸಿದರು. ಈ ವೇಳೆ ಕಾರ್ಮಿಕ ರಂಗಸ್ವಾಮಿ ಮಾತನಾಡಿ, ನಾವು ಕಳೆದ 4-5 ವರ್ಷಗಳಿಂದ ಈ ಕಂಪನಿಯಲ್ಲಿ ಪ್ರಾಮಾಣಿಕವಾಗಿ ಕೆಲಸ ಮಾಡುತ್ತಿದ್ದೇವೆ. ಯಾವುದೇ ನೋಟಿಸ್ ನೀಡದೆ ಏಕಾಏಕಿ ಕೆಲಸದಿಂದ ವಜಾಗೊಳಿಸಿರುವುದರಿಂದ ನಮ್ಮನ್ನೇ ನಂಬಿಕೊಂಡಿರುವ ಕುಟುಂಬಗಳು ಬೀದಿಗೆ ಬರಲಿವೆ ಎಂದರು. ಪ್ರತಿಭಟನೆಯಲ್ಲಿ ಕಾರ್ಮಿಕರಾದ ಮೊಹಮ್ಮದ್ ಅಲಿ, ಅಬಾದಾಸ್, ಉಮೇಶ್, ಪ್ರಮೋದ್, ಪವನ್ ಸೇರಿದಂತೆ ಮತ್ತಿತರರಿದ್ದರು. 21/2/2026 ಅಲ್ಲಿವರೆಗೂ ನಿಮಗೆ ಕೆಲಸ ಮಾಡಲಿಕ್ಕೆ ಅವಕಾಶ ಇದೆ. ಆಮೇಲೆ ನಿಮ್ಮನ್ನು ಕೆಲಸದಿಂದ ಕರೀತೀವಿ. ನಿಮಗೊಂದು ಬೆಸ್ಟ್ ಆಫ್ ಲಕ್ ಅಂತ ಕೆಳಗಡೆ ಬೆಸ್ಟ್ ಆಫ್ ಲಕ್ ಅವಶ್ಯಕತೆ ಇಲ್ಲ. ಒಂದು ಅವರನ್ನು ನೀವು ಕೆಲಸಕ್ಕೆ ಬಿಡಬೇಕಂತಂದರೆ ಲೇಬರ್ನ 45 ದಿನ ಅವರಿಗೊಂದು ಬಿಡುವನ್ನು ಕೊಡಬೇಕು. ನೀವೊಂದು ನೋಟಿಸ್ ಪೀರಿಯಡನ್ನು ಶುರು ಮಾಡಬೇಕು. ನೀವು ನೋಟಿಸ್ ಪೀರಿಯಡನ್ನು ಅಂತಿಮ ಮಾಡಿರ್ತಕ್ಕಂಥದ್ದು ಇದರಲ್ಲಿ ಮೇಲಲ್ಲಿ ಮೆನ್ಷನ್ ಮಾಡಿರ್ತಕ್ಕಂಥದ್ದು 21/6/2026 ಅಂತ. ಆದರೆ ಅವರಿಗೆ ಮೇಲೆ ಬಂದಿರತಕ್ಕಂಥದ್ದು ಯಾವತ್ತು 28ನೇ ತಾರೀಕು, ಒಂದು ವಾರ ಆದಮೇಲೆ ನೀವು ಕೊಟ್ಟಿರ್ತಕ್ಕಂಥ ಸಮಯ 21ರಿಂದ 21. ನಾವು ನಿಮ್ಮನ್ನು ಕೇಳ್ತಾ ಇರ್ತಕ್ಕಂಥದ್ದು ಏನು ಅಂದರೆ, ಯಾವ ಕಾರಣಕ್ಕೋಸ್ಕರ ಅಥವಾ ನಿಮಗೆ ಮ್ಯಾನ್ ಪವರ್ ಏನಾದರೂ ಕಡಿಮೆ ಕಡಿಮೆ ಮಾಡೋದಾದ್ರೆ ಯಾಕೆ ಕಡಿಮೆ ಮಾಡ್ತೀವಿ? 50 ಜನ ಕೆಲಸ ಮಾಡತಕ್ಕಂಥ ಕೆಲಸವನ್ನು 10 ಜನ ಲೇಬರಿಂದ ಕೆಲಸ ಮಾಡಿಸ್ಕೊಳ್ತಕ್ಕಂಥ ಹುನ್ನಾರನ ಅಥವಾ ಉದ್ದೇಶ ಒಂದು. ಅದ್ರ ಜೊತೆಗೆ ಅಲ್ಲ ಸರ್, ಇವಾಗ ಎಲ್ಲ ಇಡೀ ನಮ್ಮ ತಾಲೂಕಲ್ಲಿ ಏನೋ ಒಂದು ಟ್ರೆಂಡು ಅನ್ನೋದು ಅಥವಾ ಏನೋ ಒಂದು ಕನ್ನಡಿಗರು ಅಂದರೆ ಮುಕ್ತರು ಹೇಳ್ದಂಗೆ ಕೇಳ್ತಾರೆ. ನೀವು ಕನ್ನಡಿಗರು ಮುಕ್ತರು ಇವ್ರು ಹೇಳ್ದಂಗೆ ಕೇಳ್ತಾರೆ ಅಂತ ಅಂದ್ಕೊಂಡ್ಬಿಟ್ಟಿದ್ದಾರೆ. ಹಾಗಾದ್ರೆ ಅವ್ರು ಏನು 24 hours ಕೆಲಸ ಮಾಡ್ಬೇಕಾ? ಅವ್ರಿಗೆ ಮಿನಿಮಮ್ ಅವ್ರು 8 hours ಕೆಲಸ ಮಾಡಬೇಕು. ಮಿನಿಮಮ್ 8 hours-ಇಂದ 12 hours 10 hours ಗಂಟೆ ಕೆಲಸ ಮಾಡ್ತಾರೆ. ನೀವೇನು ಒಟ್ಟಿ ಕೊಟ್ಟಿಲ್ಲ. 9 ಗಂಟೆಗೆ ಬಂದರೆ 5ವರೆಗೆ ಹೋಗ್ಬೇಕಂತ ಇರುತ್ತೆ. ಕೆಲವೊಂದೆಲ್ಲ ಟೆಕ್ನಿಕಲ್ ಇಶ್ಯೂ ಆಗುತ್ತೆ, ಫೀಲ್ಡಲ್ಲಿ ಇರ್ತಾರೆ. 9 ಗಂಟೆವರೆಗೆ ಕೆಲಸ ಮಾಡ್ತಾರೆ ಹುಡುಗರು. ಅವ್ರಿಗೆ ಏನಾದ್ರು ಓಟಿ ಕೊಟ್ಟಿದ್ದಾರೆ ಏನಪ್ಪ? ಯಾರಿಗಾದ್ರು ಕೇಳಿದಾರೆ ನಮ್ಮ ಹುಡುಗ ಓಟಿನ? ಏನಾದ್ರು ಓಟಿ ಕೇಳಿದಾರೆ ಏನಪ್ಪ? ಆದ್ರೂ ಇಷ್ಟು ನಿಯತ್ತೆ ಕೆಲಸ ಮಾಡಿದ್ರು ಕೂಡ ಅವ್ರು ಕೆಲಸದಿಂದ ತೆಗಿತಾ ಇದ್ರು. ಕಾರಣ ಏನಾಗುತ್ತೆ? ಇವತ್ತು ರಾಜ್ಯದಲ್ಲಿ ಏಕಾಏಕಿ ನಿಮ್ಮ ಏನು ರೇವಾದವರು ಇಡೀ ರಾಜ್ಯದಲ್ಲಿ ಆ ರೀತಿ ನಿರ್ಧಾರ ಮಾಡ್ತಾ ಇದ್ದಾರೆ ಅಂದ್ರೆ ಪೂರಾ ಇಡನ್ ಅಜೆಂಡಾ ನಮಗೆ ಮೇಲ್ನೋಟಕ್ಕೆ ಆಗ್ತದೆ. ನಮ್ಮ ಸ್ಥಳಕ್ಕೆ ಬೇರೆ ತಗೊಂಡು ಹಾಕ್ಬೇಕಂತ ಇದ್ದಾರೆ. ನಾವು ಯಾವುದೇ ಕಾರಣಕ್ಕೂ ರಕ್ತ ಚರಿತ್ರೆ ಆಗೋ ಚಿಂತೆ ಇಲ್ಲ. ನಾವು ಕನ್ನಡಿಗರು ಸ್ವಾಭಿಮಾನಿಗಳು. ನಾವು ಯಾವನ್ನೋ ಬಂದಿಲ್ಲಿ ನಮ್ಗೆ ಹೊಟ್ಟೆ ತುಂಬಿದ್ಮೇಲೆ ನಾವು ಬೇರೆಯವ್ರಿಗೆ ಅನ್ನ ಹಾಕ್ತೀವಪ್ಪ. ನಾವೇನು ಬೇರೆ ತಿನ್ಬೇಡ್ರಿ ಅಂತ ಹೇಳಲ್ಲ. ಅವರು ನಮ್ಮ ಭಾರತದವ್ರೆ. ನಾವು ಯಾರಿಗೂ ಕೂಡ ಇಲ್ಲಿ ನಾವು ಎಲ್ಲರನ್ನೂ ಸ್ವಾಗತ ಮಾಡ್ತೀವಿ. ಫಸ್ಟ್ ನಮ್ಮ ಹೊಟ್ಟೆ ತುಂಬಕ್ಕಲ್ರಿ. ಈ ಗಾಡಿನ ಹೆಚ್ಚು ಕಡಿಮೆ 7ರಿಂದ 8 ಲಕ್ಷ ಸಾಲ ಮಾಡಿ ಗಾಡಿ ತಗೊಂಡಿದ್ದಾರೆ. 8 ಲಕ್ಷ ಸಾಲ ಮಾಡಿಕೊಂಡು ಗಾಡಿ ಲೋನ್ ಹಾಕೊಂಡಿದ್ದಾರೆ. ಕೆಲ್ಸಕ್ಕೆ ಬಿಟ್ಟಿದ್ದಾರೆ ಅವ್ರನ್ನ. ಸೊ ಇಲ್ಲಿ ಇರ್ತಕ್ಕಂಥ ಯಾರು ಶ್ರೀಮಂತರು ಯಾರು ಸರ್ ಬರ್ತಾರೆ? 18-20 ವರ್ಷದ ಸಂದರ್ಭ ನಮ್ಮ ನಿಮ್ಮಂತ ಮಧ್ಯಮ ಬಡವರ್ಗದ ಇರ್ತಾನೆ ಕೆಲಸಕ್ಕೆ ಬರೋದು. ಯಾವನಾರು ಕೋಟಿಗಟ್ಟಲಿರ್ತಕ್ಕಂಥ ಶ್ರೀಮಂತ ಬಂದು 15,000 ಕೆಲಸ ಮಾಡ್ತಾನೆ. ಹೊಟ್ಟೆ ಪಡಿ ಬಂದ್ರೆ ಬದುಕು ಕಟ್ಕೊಳಕ್ಕಾಗಲ್ಲ. 7-8 ಬದುಕೆ ಕಟ್ಕೊಳಕ್ಕಾಗಲ್ಲ. ಏನು ಜೀವನ ಮಾಡ್ಬೇಕಲ್ಲ, ಜೀವನ ನಡೆಸ್ಬೇಕಲ್ಲ ಅಂತ ಬಂದ್ರವರು ಎಲ್ಲಿಗೆ ಹೋಗ್ಬೇಕು? ನೀವು ಏಕಾಏಕಿ ತೆಗೆದುಬಿಟ್ರೆ